ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಎಲೆಯ ಹಲಸಿನಕಾಯಿಯಿಂದ ಒಂದು ಚಟ್ನಿ ರೆಸಿಪಿ ಮಾಡೋದನ್ನು ತೋರಿಸಿಕೊಡ್ತೇನೆ. ಇವಾಗ ನಾವೀಗೊಂದು ಎಲೆಯಾದಂಥ ಒಂದು ಹಲಸಿನಕಾಯಿಯನ್ನು ಕಟ್ ಮಾಡಿಕೊಳ್ಳುವ. ನೋಡಿ, ನನಗೆ ಎಷ್ಟು ಸಣ್ಣ ಹಲಸಿನಕಾಯಿ ಸಾಕು. ತುಂಬ ಮೇಣ ಇದೆ ಇದರಲ್ಲಿ. ನೋಡಿ, ನಾವಿವಾಗ ಹಲಸಿನಕಾಯಿನ ಕಟ್ ಮಾಡಿ ಮೊದಲು ನೋಡಿ ಸ್ವಲ್ಪ ಕತ್ತಿಗೆ ಸ್ವಲ್ಪ ಎಣ್ಣೆ ಎಲ್ಲ ಸವರಿಕೊಳ್ಬೇಕು, ಇಲ್ಲಾಂದರೆ ಮೇನೆ ಎಲ್ಲ ಕತ್ತಿಗೆ ಹಿಡಿತದೆ. ಅದಕ್ಕೋಸ್ಕರ ಕತ್ತಿಗೆ ಮತ್ತು ಕೈಗೆ ಚೆನ್ನಾಗಿ ಎಣ್ಣೆ ಪಸೆ ಮಾಡಿಕೊಳ್ಬೇಕು. ಸ್ವಲ್ಪ ನೋಡಿ, ಇಲ್ಲಿಂದ ಪಾತ್ರೆಯಲ್ಲಿ ನಾನು ನೀರು ತಗೊಂಡಿದ್ದೇನೆ. ಆ ಪಾತ್ರೆಗೆ ನೀರಿಗೆ ಕೂಡ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೇನೆ. ನಾವಿವಾಗ ಈ ಹಲಸಿನಕಾಯಿಯನ್ನು ಕಟ್ ಮಾಡುವ. ನೋಡಿ, ತುಂಬ ಮೇಣ ಇದೆ. ಇದು ಸ್ವಲ್ಪ ಮೇಣ ಜಾಸ್ತಿ ಇರುವಂಥ ಹಲಸಿನಕಾಯಿ. ನೋಡಿ, ಇದರ ಸುತ್ತ ಈ ಮುಳ್ಳು ಇರ್ತದೆ ನೋಡಿ, ಇದನ್ನೆಲ್ಲ ನಾವು ಕಟ್ ಮಾಡಿ ತೆಗಿಬೇಕು. ನಾವು ಇದನ್ನು ಚಟ್ನಿ ಮಾಡುವ ಕಾರಣ ನಮಗೆ ಇದರಲ್ಲಿ ತುಂಬ ಬೆಳೆದ ಹಲಸಿನಕಾಯಿ ಬೇಡ. ಅದಕ್ಕಾಗಿ ನಾನು ಸ್ವಲ್ಪ ಎಲೆಯ ಹಲಸಿನಕಾಯಿಯನ್ನು ತಗೊಂಡಿದ್ದೇನೆ. ಇದನ್ನು ನಾವು ಸಣ್ಣದಾಗಿ ಕತ್ತರಿಸಿಕೊಳ್ಬೇಕು. ಸಣ್ಣದಾಗಿ ಕತ್ತರಿಸಿ ನೀರಿಗೆ ಹಾಕಿರೋದು. ಈ ಮಧ್ಯಭಾಗದಲ್ಲಿ ನೋಡಿ, ನಾವು ಗೂಂಜಿ ಅಂತ ಹೇಳ್ತೇವೆ. ಈಗ ಇದನ್ನು ಕೂಡ ನಾವು ತೆಗಿಬೇಕು. ನೋಡಿ, ನೋಡಿ ಇವಾಗ ನಾನೊಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟಿದ್ದೇನೆ. ನೋಡಿ, ಇವಾಗ ನಾವು ನೀರಲ್ಲಿ ಹಾಕಿಟ್ಟಂತಹ ಎಲೆಯ ಹಲಸಿನ ಕೋಲುಗಳನ್ನು ಈ ಬಾಣಲೆಗೆ ಹಾಕಿ ನಾವು ಚೆನ್ನಾಗಿ ಬೇಯಿಸಿಕೊಳ್ಬೇಕು. ನೋಡಿ, ನಾನು ಇವಾಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕಿಳ್ತಿದ್ದೇನೆ. ಅದೇ ರೀತಿ ಉಪ್ಪು ಹಾಕಿಲ್ವ. ಇದನ್ನು ನಾವು ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಬೇಯಿಸಿಕೊಳ್ಳುವ. ನೋಡಿ, ಈ ಕುಜ್ಜೆ ಹೋಳಿಗೆ ನಾನು ಸ್ವಲ್ಪ ಇಂಗನ್ನು ಕೂಡ ಸೇರಿಸಿಕೊಳ್ತಿದ್ದೇನೆ. ಈ ಗ್ಯಾಸ್ಟ್ರಿಕ್ಕೆಲ್ಲ ಇದ್ದವರಿಗೆ ಇಂಗನ್ನು ಸೇರಿಸಿಕೊಂಡ್ರೆ ಬಹಳ ಒಳ್ಳೆಯದು. ಇವಾಗ ನಾವು ಎಲೆಯ ಹಲಸಿನಕಾಯಿಯನ್ನು ಕಟ್ ಮಾಡಿ ಬೇಯುವುದಕ್ಕಿಟ್ಟಿದ್ದೇವೆ. ಇವಾಗ ನಾವು ಅದಕ್ಕೆ ಬೇಕಾದಂತಹ ಆ ಚಟ್ನಿಗೆ ಬೇಕಾದಂಥ ಒಂದು ಮಸಾಲೆಯನ್ನು ನಾವು ಪ್ರಿಪೇರ್ ಮಾಡುವ. ನಾನಿಲ್ಲಿ ಒಂದು 5 ರಿಂದ 6 ಈ ಫ್ರೈ ಮಾಡಿದಂಥ ಒಣಮೆಣಸನ್ನು ತಗೊಂಡಿದ್ದೇನೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಲ್ವ. ಅದೇ ರೀತಿ ಸ್ವಲ್ಪ ಹುಣಸೆ ಹುಳಿ, 2 ಎಸಳು ಬೆಳ್ಳುಳ್ಳಿ, ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ,
ರುಚಿಗೆ ಉಪ್ಪು. ಇವಿಷ್ಟನ್ನು ಇವಾಗ ನಾವು ಮಿಕ್ಸಿ ಜಾರಲ್ಲಿ ತರಿಯಾಗಿ ಯಾವುದೇ ರೀತಿಯಲ್ಲಿ ನೀರನ್ನು ಸೇರಿಸದೆ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ನಾನಿವಾಗ ಮಸಾಲನೆಲ್ಲ ತರಿಯಾಗಿ ಗ್ರೈಂಡ್ ಮಾಡಿ ತಂದಿದ್ದೇನೆ ನೋಡಿ. ಗುಜ್ಜೆ ಹೋಳುಗಳೆಲ್ಲ ಬೆಂದಿದೆ. ನಾವು ಇದನ್ನು ಒಲೆಯಿಂದ ಕೆಳಗಿಳಿಸಿಕೊಳ್ಳುವ. ನೋಡಿ, ಇವಾಗ ಬೆಂದಂಥ ಹೋಳುಗಳನ್ನೆಲ್ಲ ನಾನು ಈ ನೀರಿಂದ ತೆಗೆದು ಬೇರೆ ಒಂದು ಪಾತ್ರೆಗೆ ಹಾಕಿರ್ತಿದ್ದೇನೆ. ನೋಡಿ, ಇವಾಗ ಬೇಯಿಸಿಕೊಂಡಂತಹ ಎಲೆ ಹಲಸಿನಕಾಯಿ ಹೋಳುಗಳನ್ನು ನಾನು ನೋಡಿ ಕಲ್ಲಲ್ಲಿ ಹಾಕಿ ಚೆನ್ನಾಗಿ ಜಜ್ಜಿಕೊಳ್ತಿದ್ದೇನೆ. ನಾವು ಚೆನ್ನಾಗಿ ಜಜ್ಜಿಕೊಂಡು ನಂತರ ಇದಕ್ಕೆ ಮಸಾಲೆಯನ್ನು ಸೇರಿಸುವಂಥದ್ದು. ನೋಡಿ, ಈ ರೀತಿಯಾಗಿ ಜಜ್ಜಿಕೊಳ್ಬೇಕು. ನೋಡಿ, ಇವಾಗ ನೋಡಿ ನಾನೆಲ್ಲ ಹಲಸಿನಕಾಯಿಯನ್ನು ಚೆನ್ನಾಗಿ ಗುದ್ದಿ ಬಿಟ್ಟು ತಗೊಂಡಿದ್ದೇನೆ. ಆಗ ನಾನು ಇದಕ್ಕೆ ಈಗ ನೋಡಿ ಗ್ರೈಂಡ್ ಮಾಡಿದಂತಹ ಈ ಮಸಾಲೆಯನ್ನು ಸೇರಿಸಿಕೊಳ್ಳುವ. ನೋಡಿ, ಇವಾಗ ಇದನ್ನು ನಾವು ಚೆನ್ನಾಗಿ ಕೈಯಲ್ಲಿ ಮಿಶ್ರಣ ಮಾಡಿಕೊಳ್ಳಬೇಕು. ಇವಾಗ ನಾವು ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡಿಕೊಳ್ಳುವ. ನೋಡಿ, ಇವಾಗ ನಾನು 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಕೊಂಡಿದ್ದೇನೆ. ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆಗಳನ್ನು ಹಾಕಿ ಹಾಕ್ತಿದ್ದೇನೆ. ನೋಡಿ, ಇವಾಗ ಸಾಸಿವೆ ಎಲ್ಲ ಸಿಡಿತಾ ಉಂಟು. ಇವಾಗ 1-2 ಎಸಳು ಕರಿಬೇವಿನ ಸೊಪ್ಪು, 1-2 ಎಸಳು ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ. ಅದೇ ರೀತಿ 2 ಒಣಮೆಣಸಿನಕಾಯಿ ಕಟ್ ಮಾಡಿ ಹಾಕಿಲ್ವ. ನೋಡಿ, ಇವಾಗ ನಮ್ಮ ಒಗ್ಗರಣೆಲ್ಲ ಹಾಕಿ ಹಲಸಿನಕಾಯಿಯ ಚಟ್ನಿ ತಯಾರಾಗಿದೆ. ನೋಡಿ, ನಮ್ಮ ಹಲಸಿನಕಾಯಿಯ ಚಟ್ನಿ ತಯಾರಾಗಿದೆ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ನೋಡಿ, ನಮ್ಮ ಎಲೆಯ ಹಲಸಿನಕಾಯಿಯ ಚಟ್ನಿ ತಯಾರಾಗಿದೆ. ಇದು ನಮಗೆ ಅನ್ನದ ಜೊತೆಗೆ, ಚಪಾತಿ, ದೋಸೆ, ಇಡ್ಲಿ ಜೊತೆಗೆಲ್ಲ ಟೇಸ್ಟ್ ಮಾಡೋದಕ್ಕೆ ಸೂಪರ್ ಆಗಿರ್ತದೆ. ನೋಡಿ, ನಾನು ಇವಾಗ ದೋಸೆ ಜೊತೆಗೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೇನೆ. ಸೂಪರ್ ಆಗಿದೆ. ಈ ಎಲೆಯ ಹಲಸಿನಕಾಯಿಯಿಂದ ತಯಾರಿಸಿದಂಥ ಚಟ್ನಿ ದೋಸೆ ಜೊತೆಗೆ ತುಂಬಾ ಟೇಸ್ಟ್ ಆಗಿದೆ. ಇದನ್ನು ನೀವು ಇಡ್ಲಿ, ದೋಸೆ, ಚಪಾತಿ
ಅನ್ನದ ಜೊತೆ ಕೂಡ ಟ್ರೈ ಮಾಡ್ಬೋದು. ಹಾಗೆ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳುತ್ತಾ ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ.